ಹೌದು, ಅಂದ್ರೆ ಸಂಕ್ರಾಂತಿಗೆ ರಜೆ ಇದೆ ಅಲ್ವಾ? ಓಕೆ, ಸಂಡೇ ವಾಪಸ್ ಬರ್ಬೋದಾ? ಹಾಗಾದ್ರೆ ಕನ್ಫರ್ಮು. ಹಾ, ನಾನು ನನ್ನ ಹಸ್ಬೆಂಡು ವರ್ಷ 3 ಜನ ಬರ್ತೀವಿ. ಇಲ್ಲ, ಈ ಸಲ ಖಂಡಿತ ಬರ್ತೀವಿ. ನೀವು ಎಲ್ಲಗಮ್ಮ ಅತ್ತೆ? ಒಂದ್ ನಿಮಿಷ ಫೋನ್ ಮಾಡ್ತೀನಿ. ಏನ್ ಸಾಧನ? ಏನೋ ಸಂಕ್ರಾಂತಿಗೆ ಎಲ್ಲ ಹೊರಗಡೆ ಹೋಗೋ ತರ ಪ್ಲಾನ್ ಮಾಡ್ಕೋತಾ ಇದ್ಯಾ? ಅಯ್ಯತ್ತು, ಎಲ್ಲಾದ್ರೂ ಹೊರಗಡೆ ಹೋಗ್ಬೇಕು ಅಂದ್ರೆ ಸಾಕು, ಅಡ್ಬಾಯ್ ಹಾಕ್ಬಿಡ್ತಾರೆ. ಅಕ್ಕ, ನಿಮ್ಮನ್ನೇ ಕೇಳ್ತಾ ಇರೋದು ಅತ್ತೆ. ಯಾಕೆ ಸುಮ್ಮನೆ ಇದ್ದೀರಾ? ಮಾತಾಡಿ. ಹಾ ಹೌದು ಅತ್ತೆ, ಈ ಸಲ ಹೇಗಿದ್ರು ಸಂಕ್ರಾಂತಿಗೆ 2 ದಿನ ರಜೆ ಇದೆ ಅಲ್ವಾ? ಅದಕ್ಕೆ ನಾನು ಸಿದ್ದು ವರ್ಷ ಆಫೀಸ್ನವರೆಲ್ಲ ಸೇರ್ಕೊಂಡು ಟ್ರಿಪ್ ಹೋಗೋಣ ಅಂತ ಇದ್ದೀವಿ. ಶಾಂತಿಮಾ ಇದ್ದಾಗ ನಾವೆಲ್ಲ ಒಟ್ಟಿಗೆ ಹೋಗಿದ್ ಬಿಟ್ರೆ ಪಾಪ ವರ್ಷನೂ ಇದುವರೆಗೂ ಎಲ್ಲೂ ಕರ್ಕೊಂಡು ಹೋಗಿಲ್ಲ. ಯಾಕಂದ್ರೆ ಅವಳು ಬೋರ್ಡಿಂಗ್ ಅಲ್ಲಿ ಇದ್ಲಲ್ವಾ, ಅದಕ್ಕೆ ಎಲ್ರೂ ಸೇರ್ಕೊಂಡು ಹೋಗೋಣ ಅಂತ. ಓ ವಾವ್ ಅಕ್ಕ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ ಹೋಗ್ತೀರಾ ಅಂದ್ರೆ ಸಖತ್ ಮಜಾ ಇರುತ್ತಲ್ವಾ? ಎಸ್, ಜಾಲಿ ಫನ್. ಅದಕ್ಕೆ ಈ ಸಲ ಮಿಸ್ ಮಾಡ್ಲೇಬಾರ್ದು ಅಂತ ನನ್ ಕಡೆಯಿಂದ ಮೊದ್ಲೇ ಹೂ ಅಂದಿದ್ದೀನಿ. ಹೂ ಅಂದ್ಬಿಟ್ರೆ ಹೋಗ್ಬಿಡಕ್ಕಾಗತ್ತಾ? ಅಲ್ಲ ಸಾಧನ, ಮನೆಯವರೆಲ್ರೂ ಮನೆ ದೇವ್ರಿಗೆ ಹೋಗ್ತಾ ಇದೀವಿ, ಅಲ್ಲಿ ನೈವೇದ್ಯಕ್ಕಿಟ್ಟು ಪೂಜೆ ಮಾಡೋರು ಯಾರು? ಪ್ರತಿ ವರ್ಷ ನಾವೆಲ್ರೂ ಸರಿ ಹೋಗ್ತೀವಿ ತಾನೆ, ಅದನ್ ಮರ್ತ್ಬಿಟ್ಯಾ ನೀನು? ಅಲ್ಲ ಅತ್ತೆ, ನೀವೇನ್ ನನ್ನ ಪ್ರತಿ ವರ್ಷ ಕರ್ಕೊಂಡು ಹೋಗ್ತಿದ್ರಾ? ನನ್ನನ್ ನೀವ್ ಯಾವಾಗ್ಲೋ ಒಂದ್ಸಲ ಕರ್ಕೊಂಡು ಹೋಗಿದ್ರಿ, ನನಗಿದೆಲ್ಲ ನೆನ್ಪಿರಲ್ಲ. ನೋಡು ಸಾಧನ, ಮನೆ ಸೊಸೆ ಅಂತ ಅವಾಗ ಶಾಂತಿ ಇದ್ಲು, ಅದಕ್ಕೆ ನಾನ್ ನಿನ್ನನ್ನು ಅಷ್ಟ್ ಕೇಳ್ತಾ ಇರ್ಲಿಲ್ಲ. ಈಗ ಶಾಂತಿ ಇಲ್ಲ, ಈಗ ಶಾಂತಿ ಜಾಗದಲ್ಲಿ ನಿಂತು ಈ ಮನೆ ಹಿರಿ ಸೊಸೆಯಾಗಿ ನೀನೇ ತಾನೇ ನೋಡ್ಕೋಬೇಕು. ಈಗೇನು ನಾನ್ ಟಿಕೆಟ್ ಕ್ಯಾನ್ಸಲ್ ಮಾಡಿ ಮನೆ ದೇವ್ರಿಗೆ ಬಂದು ಪೂಜೆ ಮಾಡ್ಬೇಕಾ? ಅದೆಲ್ಲ ಆಗಲ್ಲ ಅತ್ತೆ. ಈ ಸಲ ನಾನು ಹೋಗ್ಲೇಬೇಕು. ನಾನ್ ವರ್ಷಂಗೆ ಪ್ರಾಮಿಸ್ ಮಾಡಿದ್ದೀನಿ. ಈ ಸಲ ಅವಳಿಗೆ ಹಾಲಿಡೇಸ್ ಬಿಟ್ರೆ ಇನ್ನೊಂದ್ 3-4 ತಿಂಗಳಲ್ಲಿ ಎಕ್ಸಾಮ್ ಬರುತ್ತೆ. ಬ್ಯುಸಿ ಆಗ್ತಾಳ ಅವಳು. ಈಗಾಗ್ಲೇ ಟಿಕೆಟ್ ಬುಕ್ ಮಾಡಿರ್ತಾರೆ. ಬುಕ್ ಮಾಡಿದ್ರೆ ಏನಂತೆ? ಕ್ಯಾನ್ಸಲ್ ಮಾಡ್ಬೋದು. ಕ್ಯಾನ್ಸಲ್ ಮಾಡೋದಕ್ಕಾಗಲ್ಲ. ಆಗತ್ತೆ. ಈಗ್ಲೇ ಕ್ಯಾನ್ಸಲ್ ಮಾಡಿದ್ರೆ ಸ್ವಲ್ಪ ಅಮೌಂಟು ವಾಪಸ್ ಬರುತ್ತೆ. ನಿನಗ್ ಅದಕ್ಕೂ ಸಮಾಧಾನ ಆಗ್ಲಿಲ್ಲ ಅಂದ್ರೆ ನಾನೇ ಕೊಡ್ತೀನಿ. ಕ್ಯಾನ್ಸಲ್ ಮಾಡು, ನೀನ್ ಬರ್ಬೇಕು ಅಷ್ಟೇ. ಇಲ್ಲ ಅತ್ತೆ, ಆಗಲ್ಲ, ನಾನು ಹೋಗ್ಲೇಬೇಕು. ಅಯ್ಯ ಅಮ್ಮ, ಅವ್ರ ಮಗಳ ಜೊತೆ ಎಲ್ಲೋ ಟ್ರಿಪ್ಗೆ ಹೋಗ್ತೀನಿ ಅಂತವ್ರೆ, ನೀವೇ ನಮ್ಮ ಪದೇ ಪದೇ ಬಾ 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 ಅಂತಿದ್ದೀರಾ? ಅಯ್ಯೋ ರತ್ನ, ನಿನಗ್ ಗೊತ್ತಿಲ್ದೇ ಇರೋದು ಏನಿದೆ? ಮನೆ ದೇವ್ರಿಗೆ ಹೋಗ್ತಿದೀವಿ ಅಂದ್ಮೇಲೆ ಮನೆ ಹಿರಿ ಸೊಸೆ ತಾನೇ ಪೂಜೆ ಮಾಡ್ಬೇಕು. ಸರಿ, ಅವ್ರ ಕೈಲಿ ಮಾಡ್ಸಿ. ಏನಂದೆ? ಅದೇ ನಿಮ್ ಕಿರಿ ಸೊಸೆ ಇದಾರಲ್ಲ, ಇವ್ರ ಕೈಲಿ ಮಾಡ್ಸಿ ಅಂದೆ. ಮಂತ್ರಮ್ಮನೆ ಮಾಡ್ಲಿ ಬಿಡಿ, ಒಂದ್ ಲೆಕ್ಕದಲ್ಲಿ ಈ ಮನೆ ಸೊಸೆನೆ ತಾನೇ. ಹೌದಲ್ಲ ಅತ್ತೆ, ನಿಮ್ ಕಿರಿ ಸೊಸೆನೇ ಇದ್ದಾಳಲ್ಲ. ಸುಮ್ನಿರು ಸಾಧನಾ, ಸುಮ್ನೆ ತಮಾಷೆ ಮಾಡ್ಬೇಡ ನೀನು. ತಮಾಷೆ ಅಲ್ಲ ಅತ್ತೆ, ಈ ಸಲ ಮಂತ್ರನ್ ಕೈಲೇ ಮನೆ ದೇವ್ರಿಗೆಲ್ಲ ಪೂಜೆ ಮಾಡಿಸಿ. ಒಳ್ಳೇದೇ ಅಲ್ವಾ? ತಪ್ಪೇನು?